ಈ ಶುಭ ಮುಂಜಾನೆ ನಮ್ಮೆಲ್ಲರ ಆತ್ಮೀಯರು ಗೆಳೆಯ ಜಾಕೀರ್ ಹುಸೇನ್ ತಾಳಿಕೋಟಿ ಇವರು ಸಂಪಾದಕರ ಒಕ್ಕೂಟದ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾದ ಮೂಲಕ ಹಾಗೂ ಆತ್ಮೀಯ ಗೆಳೆಯ ಈ ಊರಿನ ಹಿರಿಯ ಅಂದರೆ ಸೇವೆಯಲ್ಲಿ ಅತಿ ಹೆಚ್ಚು ವರ್ಷ ಸೇವೆ ಮಾಡಿದಂಥ ಎಸ್ ಎಮ್ ಲೋಣಿ ಇವರು ಈಗ ASI ಪ್ರಮೋಷನ್ ಆಗಿದ್ದಾರೆ. ಅವರಿಗೆ ನಗರಾಭಿವೃದ್ಧಿ ಸಮಿತಿ ವತಿಯಿಂದ ಒಂದು ಗೌರವ ಸತ್ಕಾರ ಇಟ್ಕೋಬೇಕು ಅನ್ನೋ ಒಂದು ಸಂತೋಷದ ವಿಷಯಕ್ಕೆ ಆಗಮಿಸಿದ್ದ ಶ್ರೀ ಚಂದ್ರಪ್ಪಯವರಿಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾರೆ. ಈಗ ಗೌರವ ಸತ್ಕಾರ ಸಮಾರಂಭ ದಯವಿಟ್ಟು ವೇದಿಕೆ ಮೇಲೆ ಹಿರಿಯರು ಎಲ್ಲರೂ ವೇದಿಕೆಗೆ ಆಗಮಿಸಬೇಕು. ಸಾಹೇಬ್ರ ರಿಯಾ ಸಾಹೇಬ್ರ ಹಿಂಗೆ ನಿಂತ ಬರ್ರಿ ಫೋಟೋ ತೆಗೆರು ಅಲ್ಲಿ ಬರ್ರಿ ಮುಂದೆ ಜಿಲ್ಲಾ ಅಧ್ಯಕ್ಷರಾಗಿದ್ರು ಅವರು ಮತ್ತೆ ರಿಯಾಜ್ ಅಂತ ಜಿಲ್ಲಾಡಿ ಕಟ್ ಮಾಡಿರ್ತಾರ ಧನ್ಯವಾದಗಳು. ಮತ್ತು ಈ ಶುಭ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ಹಿರಿಯರು, ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಈ ಒಂದು ಯಾರೇ ಏನೇ ಒಂದು ಅಚ್ಚುಮೆಟ್ಟು ತೋರಿಸಿದ್ರಂದ್ರೆ ಒಂದು ಪ್ರತಿಭೆಯನ್ನು ಪಡೆದರು ಅಂತಂದ್ರೆ ಅವರೆಲ್ಲರನ್ನೂ ಸತ್ಕರಿಸುವಂಥ ಒಂದು ಪಾಠ, ಒಂದು ಪರಿಪಾಠವನ್ನು ಹಾಕಿರುವಂಥ ನಮ್ಮ ನೆಚ್ಚಿನ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಚಂದ್ರಪಟ್ಟಣವರೇ ಹಾಗೂ ನಮ್ಮೊಟ್ಟಿಗೆ ಸತ್ಕರಿಸಲ್ಪಟ್ಟಂಥ ಆತ್ಮೀಯ ಸಹೋದರ ಸಮಾನರಾದಂಥ ಲೋಣಿಯವರು ASI ಆಗಿ ಪದೋನ್ನತಿ ಪಡೆದು ನಮ್ಮೊಟ್ಟಿಗೆ ಸನ್ಮಾನಕ್ಕೆ ಭಾಗವಹಿಸಿರುವಂಥ ಲೋಣಿಯವರೇ, ಅದೇ ರೀತಿಯಾಗಿ ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ಸತ್ಕರಿಸಲಿಕ್ಕೆ ಸೇರಿರುವಂಥ ಎಲ್ಲ ನನ್ನ ಹಿರಿಯ ಪತ್ರಕರ್ತರೇ, ಪತ್ರಿಕಾ ಸಹೋದರರೇ, ಸಾಮಾಜಿಕ ಹೋರಾಟಗಾರರೇ, ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪ್ ಮೂಡಿಸಿರುವಂಥ ನಮ್ಮ ನೆಚ್ಚಿನ ಹಿರಿಯರಾದಂಥ ಶರಣಪ್ಪಣ್ಣ ಅಕ್ಕಿಯವರೇ, ಎಲ್ಲರಿಗೂ ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೂ ನನಗೆ ಜಿಲ್ಲಾ ಅಧ್ಯಕ್ಷನಾಗಿದ್ದಕ್ಕೆ ಇಲ್ಲಿ ಕರೆಸಿ ಸತ್ಕರಿಸಿದ್ದಕ್ಕಾಗಿ ಮೊದಲು ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಯಾವಾಗಲೂ ವಯಸ್ಸಾಗಿ ಬಂದ ಭಾಗ್ಯ ಅದು. ಅದಕ್ಕೆ ಒಂದು ವಿನಂತಿ ಏನಪ್ಪ, ಜಾಕೀರಲ್ಲಿ ಒಂದು ಜಿಲ್ಲಾ ಮಟ್ಟ ಸಿಕ್ಕತಿ ನಿನ್ನ ಅವಧಿ ಇರೋದ್ರೊಳಗೆ ಸಿಸ್ಟಮೆಟಿಕ್ ಶಿಸ್ತು, ಮೊದಲು ಶಿಸ್ತು ಬೇಕು, ಟೈಮ್ ಮಹತ್ವ ಕೊಡ್ಬೋದು. ಅದನ್ನೆಲ್ಲ ನೀನು ತಾಲೂಕಾ ಮಟ್ಟದೊಳಗೆಲ್ಲ ಅದೇ ಎಲ್ಲ ಈ ಕೆಲವೊಂದು ಪತ್ರಕರ್ತರಿಗೆ ಕೆಲವೊಂದು ಸಮಸ್ಯೆಗಳದಾವು. ಯಾವ ಸಂಘಟನೆಯಲ್ಲಿ ಏನೇ ಇರಲಿ ಅದು ನನಗೆ ಬೇಕಾಗಿಲ್ಲ. ಒಟ್ಟು ಪತ್ರಕರ್ತರಿಗೆ ಅಥವಾ ಸಂಪಾದಕರಿಗೆ ಕೆಲವೊಂದು ಸಮಸ್ಯೆಗಳದು, ಅವೆಲ್ಲ ಕರೆದು ಒಂದು ಮೀಟಿಂಗ್ ತೊಗೊಂಡು ಒಮ್ಮೆ ಮುಂದುವರ್ಸ್ರಿ. ಯಾಕಂದ್ರೆ ನಿಮ್ಗೆ ವಿಜಯ ಮಾಂತಪ್ಪ ಮುತ್ತುಜಿಕಾದ್ರೆ ಆಶೀರ್ವಾದ ಐತಿ.